22ನೇ ತಾರೀಕು ಕರ್ನಾಟಕ ಬಂದ್ ಫಿಕ್ಸ್, ಯಾವುದೇ ಅನುಮಾನ ಇಲ್ಲ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಎಂಇಎಸ್ ಪುಂಡರ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಆಗೋದು ನಿಶ್ಚಿತ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ವೇದಿಕೆ ಸಿದ್ಧವಾಗಿದೆ. ಎಂಇಎಸ್ ಸಂಘಟನೆ ನಿಷೇಧಕ್ಕೆ ಆಗ್ರಹಿಸಿ ರಾಜ್ಯದಲ್ಲಿ ಬಂದ್ ಕರೆ ಕೊಡಲಾಗಿದೆ. ಶನಿವಾರ ರಸ್ತೆಗೆ ಬಸ್ಗಳು ಇಳಿಯೋದು ಡೌಟ್. ಇವತ್ತು ಮಹತ್ವದ ಸಭೆಯನ್ನು ನಡೆಸಿ ತೀರ್ಮಾನವನ್ನ ತೆಗೆದುಕೊಂಡಿರುವಂತಹ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ರಾಜ್ಯದಲ್ಲಿ ಎಂಇಎಸ್ ಸಂಘಟನೆ ಬ್ಯಾನ್ ಆಗಬೇಕು ಅಂತೇಳಿ ಆಗ್ರಹಿಸಿ ಈ ಬಂದ್ ಕರೆ ಕೊಡಲಾಗಿದೆ. 22ನೇ ತಾರೀಕು ರಾಜ್ಯದಲ್ಲಿ ಬಂದ್ ಬಹುತೇಕ ನಿಶ್ಚಿತ. ಮಾರ್ಚ್ 22ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದಿರುತ್ತೆ. ಅವತ್ತು ಬೆಳಗ್ಗೆ 12:30ಕ್ಕೆ ಭಾರಿ ಮೆರವಣಿಗೆ ನಡೆಯುತ್ತೆ. ಫ್ರೀಡಂ ಪಾರ್ಕ್ ತನಕ ಸ್ವಾಭಿಮಾನದ ಮೆರವಣಿಗೆ ನಡೆಯುತ್ತೆ. ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, 60 ವರ್ಷಗಳ ಹೋರಾಟ, 40ಕ್ಕೂ ಹೆಚ್ಚು ಬಂದ್ ಮಾಡಿದ 60 ವರ್ಷಗಳ ಹೋರಾಟ. ಈ ಬಾರಿನೂ ಕೂಡ ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಬೆಂಬಲ ಕೇಳುವಂತಹ ಅವಶ್ಯಕತೆ, ಆ ರೀತಿಯ ಪರಿಸ್ಥಿತಿ ಇವತ್ತೇನಾದ್ರೂ ಬಂದಿದೆಯಾ? ಎಷ್ಟು ಸಂಘಟನೆಗಳು ನಿಮಗೆ ಬಂದ್ಗೆ? ಕರ್ನಾಟಕ ಉಳಿದಿಲ್ಲ. ಕನ್ನಡಿಗರ ಪರಿಸ್ಥಿತಿ ಕಣ್ಣೀರು. 1956 ನವೆಂಬರ್ 1 ಏಕೀಕರಣ. ಈ ರಾಜ್ಯ ಕನ್ನಡಿಗರ ರಾಜ್ಯ. ಇಲ್ಲಿ ಪರಭಾಷಾ ರಾಜ್ಯ ಆಗಿದೆ. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಬಿಹಾರಿಗಳು, ಯುಪಿ, ಹೊರಗಡೆ ಬೇರೆ ದೇಶ ಹಾಳಾಗೋಗಿದೆ. ಕನ್ನಡ ಉಳಿಸಬೇಕಾಗಿದೆ. ಕನ್ನಡಿಗರು ಉಳಿಬೇಕಾಗಿದೆ. ಕನ್ನಡಿಗರು ಬದುಕಬೇಕಾಗಿದೆ. ಕರ್ನಾಟಕ ಉಳಿಬೇಕಾಗಿದೆ. ಅದಕ್ಕಾಗಿ ಕರ್ನಾಟಕ ಬಂದ್. ಎಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದೆ, ಜೊತೆಗೆ ಒಂದಿಷ್ಟು ಸಂಘಟನೆಗಳು ನಾವು ನೈತಿಕ ಬೆಂಬಲ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿವೆ. ಅಂತವರಿಗೆ ಏನ್ ಹೇಳ್ತೀರಾ? ಇದು ನೀವು ಹೇಳೋದಾದ್ರೆ ಈಗಾಗಲೇ ಇಡೀ ರಾಜ್ಯದಲ್ಲಿ 2,000ಕ್ಕೂ ಮೇಲ್ಪಟ್ಟು ಕನ್ನಡ ಪರ ಹೋರಾಟಗಾರರು ಬೆಂಬಲ ಕೊಟ್ಟಿದೆ. ಇದಲ್ಲದೆ ಬೇರೆ ಬೇರೆ ವ್ಯಾಪಾರ ಇರತಕ್ಕಂಥ ಜನಾಂಗ ಎಲ್ಲ ರೀತಿ ಬೆಂಬಲವನ್ನ ಕೊಟ್ಟಿದ್ದಾರೆ. ನಮಗೆ ಅನೇಕರು ನೈತಿಕ ಬೆಂಬಲ ಅಂತ ಹೇಳಿರಬಹುದು. ಅವರನ್ನು ನಾವು ಮನವೊಲಿಸ್ತೀವಿ, ಬೆಂಬಲಕ್ಕೆ ಕೇಳ್ತೀವಿ, ಬೆಂಬಲ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ನಿಮ್ಗೆ ಹೇಳೋದಾದ್ರೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳಲ್ಲದೆ ಬೇರೆ ವ್ಯಾಪಾರಿ ಸಂಘಟನೆಗಳು ಸುಮಾರು 100ಕ್ಕೂ ಮೇಲ್ಪಟ್ಟು ಭಾರಿ ಭಾರಿ ಸಂಘಟನೆಗಳನ್ನ ಕೇಳಿದ್ದೇವೆ, ಮಾತನಾಡಿದ್ದೇವೆ, ಬೆಂಬಲ ಕೊಡ್ತಾರೆ. ಇವಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತು. ಅಂದ್ರೆ ಪ್ರಮುಖವಾಗಿ 22ನೇ ತಾರೀಕು ನಡೆಯುವಂತಹ ಕರ್ನಾಟಕ ಬಂದ್ಗೆ ಈಗಾಗಲೇ ಎಲ್ಲಾ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲೂ ಕೂಡ ಸಾಕಷ್ಟು ಸಂಘಟನೆಗಳು ಅವತ್ತು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಲಿಕ್ಕಿದೆ ಅನ್ನೋ ಒಂದು ವಿಚಾರವನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕ. 22ನೇ ತಾರೀಕು ಕರ್ನಾಟಕ ಬಂದ್ ಫಿಕ್ಸ್, ಯಾವುದೇ ಅನುಮಾನ ಇಲ್ಲ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಎಂಇಎಸ್ ಪುಂಡರ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಆಗೋದು ನಿಶ್ಚಿತ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ವೇದಿಕೆ ಸಿದ್ಧವಾಗಿದೆ. ಎಂಇಎಸ್ ಸಂಘಟನೆ ನಿಷೇಧಕ್ಕೆ ಆಗ್ರಹಿಸಿ ರಾಜ್ಯದಲ್ಲಿ ಬಂದ್ ಕರೆ ಕೊಡಲಾಗಿದೆ. ಶನಿವಾರ ರಸ್ತೆಗೆ ಬಸ್ಗಳು ಇಳಿಯೋದು ಡೌಟ್. ಇವತ್ತು ಮಹತ್ವದ ಸಭೆಯನ್ನು ನಡೆಸಿ
ತೀರ್ಮಾನವನ್ನ ತೆಗೆದುಕೊಂಡಿರುವಂತಹ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ರಾಜ್ಯದಲ್ಲಿ ಎಂಇಎಸ್ ಸಂಘಟನೆ ಬ್ಯಾನ್ ಆಗಬೇಕು ಅಂತೇಳಿ ಆಗ್ರಹಿಸಿ ಈ ಬಂದ್ ಕರೆ ಕೊಡಲಾಗಿದೆ. 22ನೇ ತಾರೀಕು ರಾಜ್ಯದಲ್ಲಿ ಬಂದ್ ಬಹುತೇಕ ನಿಶ್ಚಿತ. ಮಾರ್ಚ್ 27ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದಿರುತ್ತೆ. ಅವತ್ತು ಬೆಳಗ್ಗೆ 12:30ಕ್ಕೆ ಭಾರಿ ಮೆರವಣಿಗೆ ನಡೆಯುತ್ತೆ. ಫ್ರೀಡಂ ಪಾರ್ಕ್ ತನಕ ಸ್ವಾಭಿಮಾನದ ಮೆರವಣಿಗೆ ನಡೆಯುತ್ತೆ. ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, 60 ವರ್ಷಗಳ ಹೋರಾಟ, 40ಕ್ಕೂ ಹೆಚ್ಚು ಬಂದ್ ಮಾಡಿದ 60 ವರ್ಷಗಳ ಹೋರಾಟ, ಈ ಬಾರಿನೂ ಕೂಡ ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಬೆಂಬಲ ಕೇಳುವಂತಹ ಅವಶ್ಯಕತೆ, ಆ ರೀತಿಯ ಪರಿಸ್ಥಿತಿ ಇವತ್ತೇನಾದ್ರೂ ಬಂದಿದೆಯಾ? ಎಷ್ಟು ಸಂಘಟನೆಗಳು ನಿಮಗೆ ಬಂದ್ಗೆ? ಕರ್ನಾಟಕ ಉಳಿದಿಲ್ಲ. ಕನ್ನಡಿಗರ ಪರಿಸ್ಥಿತಿ ಕಣ್ಣೀರು. 1956 ನವೆಂಬರ್ 1 ಏಕೀಕರಣ. ಈ ರಾಜ್ಯ ಕನ್ನಡಿಗರ ರಾಜ್ಯ. ಇಲ್ಲಿ ಪರಭಾಷಾ ರಾಜ್ಯ ಆಗಿದೆ. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಬಿಹಾರಿಗಳು, ಯುಪಿ, ಹೊರಗಡೆ ಬೇರೆ ದೇಶ ಹಾಳಾಗೋಗಿದೆ. ಕನ್ನಡ ಉಳಿಸಬೇಕಾಗಿದೆ. ಕನ್ನಡಿಗರು ಉಳಿಬೇಕಾಗಿದೆ. ಕನ್ನಡಿಗರು ಬದುಕಬೇಕಾಗಿದೆ. ಕರ್ನಾಟಕ ಉಳಿಬೇಕಾಗಿದೆ. ಅದಕ್ಕಾಗಿ ಕರ್ನಾಟಕ ಬಂದ್. ಎಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದೆ, ಜೊತೆಗೆ ಒಂದಿಷ್ಟು ಸಂಘಟನೆಗಳು ನಾವು ನೈತಿಕ ಬೆಂಬಲ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿವೆ. ಅಂತವರಿಗೆ ಏನ್ ಹೇಳ್ತೀರಾ? ಇದು ನೀವು ಹೇಳೋದಾದ್ರೆ ಈಗಾಗಲೇ ಇಡೀ ರಾಜ್ಯದಲ್ಲಿ 2,000ಕ್ಕೂ ಮೇಲ್ಪಟ್ಟು ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದೆ. ಇದಲ್ಲದೆ ಬೇರೆ ಬೇರೆ ವ್ಯಾಪಾರ ಇರತಕ್ಕಂಥ ಜನಾಂಗ ಎಲ್ಲ ರೀತಿ ಬೆಂಬಲವನ್ನ ಕೊಟ್ಟಿದ್ದಾರೆ. ನಮಗೆ ಅನೇಕರು ನೈತಿಕ ಬೆಂಬಲ ಹೇಳಿರಬಹುದು. ಅವರನ್ನು ನಾವು ಮನವೊಲಿಸ್ತೀವಿ, ಬೆಂಬಲಕ್ಕೆ ಕೇಳ್ತೀವಿ, ಬೆಂಬಲ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ನಿಮ್ಗೆ ಹೇಳದ ಈಗಾಗಲೇ ಕನ್ನಡ ಪರ ಸಂಘಟನೆಗಳಲ್ಲದೆ ಬೇರೆ ವ್ಯಾಪಾರಿ ಸಂಘಟನೆಗಳು ಸುಮಾರು 100ಕ್ಕೂ ಮೇಲ್ಪಟ್ಟು ಭಾರಿ ಭಾರಿ ಸಂಘಟನೆಗಳನ್ನ ಕೇಳಿದ್ದೇವೆ, ಮಾತನಾಡಿದ್ದೇವೆ, ಬೆಂಬಲ ಕೊಡ್ತಾರೆ. ಇವಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತು. ಅಂದ್ರೆ ಪ್ರಮುಖವಾಗಿ 22ನೇ ತಾರೀಕು ನಡೆಯುವಂತಹ ಕರ್ನಾಟಕ ಬಂದ್ಗೆ ಈಗಾಗಲೇ ಎಲ್ಲಾ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲೂ ಕೂಡ ಸಾಕಷ್ಟು ಸಂಘಟನೆಗಳು ಅವತ್ತು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಲಿಕ್ಕಿದೆ ಅನ್ನೋ ಒಂದು ವಿಚಾರವನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕ. 22ನೇ ತಾರೀಕು ಕರ್ನಾಟಕ ಬಂದ್ ಫಿಕ್ಸ್, ಯಾವುದೇ ಅನುಮಾನ ಇಲ್ಲ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಎಂಇಎಸ್ ಪುಂಡರ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಆಗೋದು ನಿಶ್ಚಿತ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ವೇದಿಕೆ ಸಿದ್ಧವಾಗಿದೆ. ಎಂಇಎಸ್ ಸಂಘಟನೆ ನಿಷೇಧಕ್ಕೆ ಆಗ್ರಹಿಸಿ ರಾಜ್ಯದಲ್ಲಿ ಬಂದ್ ಕರೆ ಕೊಡಲಾಗಿದೆ. ಶನಿವಾರ ರಸ್ತೆಗೆ ಬಸ್ಗಳು ಇಳಿಯೋದು ಡೌಟ್. ಇವತ್ತು ಮಹತ್ವದ ಸಭೆಯನ್ನು ನಡೆಸಿ ತೀರ್ಮಾನವನ್ನ ತೆಗೆದುಕೊಂಡಿರುವಂತಹ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ರಾಜ್ಯದಲ್ಲಿ ಎಂಇಎಸ್ ಸಂಘಟನೆ ಬ್ಯಾನ್ ಆಗಬೇಕು ಅಂತೇಳಿ ಆಗ್ರಹಿಸಿ ಈ ಬಂದ್ ಕರೆ ಕೊಡಲಾಗಿದೆ. 22ನೇ ತಾರೀಕು ರಾಜ್ಯದಲ್ಲಿ ಬಂದ್ ಬಹುತೇಕ ನಿಶ್ಚಿತ. ಮಾರ್ಚ್ 27ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದಿರುತ್ತೆ.
ಅವತ್ತು ಬೆಳಗ್ಗೆ 12:30ಕ್ಕೆ ಭಾರಿ ಮೆರವಣಿಗೆ ನಡೆಯುತ್ತೆ. ಫ್ರೀಡಂ ಪಾರ್ಕ್ ತನಕ ಸ್ವಾಭಿಮಾನದ ಮೆರವಣಿಗೆ ನಡೆಯುತ್ತೆ. ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, 60 ವರ್ಷಗಳ ಹೋರಾಟ, 40ಕ್ಕೂ ಹೆಚ್ಚು ಬಂದ್ ಮಾಡಿದ 60 ವರ್ಷಗಳ ಹೋರಾಟ, ಈ ಬಾರಿನೂ ಕೂಡ ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಬೆಂಬಲ ಕೇಳುವಂತಹ ಅವಶ್ಯಕತೆ, ಆ ರೀತಿಯ ಪರಿಸ್ಥಿತಿ ಇವತ್ತೇನಾದ್ರೂ ಬಂದಿದೆಯಾ? ಎಷ್ಟು ಸಂಘಟನೆಗಳು ನಿಮಗೆ ಬಂದ್ಗೆ? ಕರ್ನಾಟಕ ಉಳಿದಿಲ್ಲ. ಕನ್ನಡಿಗರ ಪರಿಸ್ಥಿತಿ ಕಣ್ಣೀರು. 1956 ನವೆಂಬರ್ 1 ಏಕೀಕರಣ. ಈ ರಾಜ್ಯ ಕನ್ನಡಿಗರ ರಾಜ್ಯ. ಇಲ್ಲಿ ಪರಭಾಷಾ ರಾಜ್ಯ ಆಗಿದೆ. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಬಿಹಾರಿಗಳು, ಯುಪಿ, ಹೊರಗಡೆ ಬೇರೆ ದೇಶ ಹಾಳಾಗೋಗಿದೆ. ಕನ್ನಡ ಉಳಿಸಬೇಕಾಗಿದೆ. ಕನ್ನಡಿಗರು ಉಳಿಬೇಕಾಗಿದೆ. ಕನ್ನಡಿಗರು ಬದುಕಬೇಕಾಗಿದೆ. ಕರ್ನಾಟಕ ಉಳಿಬೇಕಾಗಿದೆ. ಅದಕ್ಕಾಗಿ ಕರ್ನಾಟಕ ಬಂದ್. ಎಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದೆ, ಜೊತೆಗೆ ಒಂದಿಷ್ಟು ಸಂಘಟನೆಗಳು ನಾವು ನೈತಿಕ ಬೆಂಬಲ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿವೆ, ಅಂತವರಿಗೆ ಏನ್ ಹೇಳ್ತೀರಾ? ಇದು ನೀವು ಹೇಳೋದಾದ್ರೆ ಈಗಾಗಲೇ ಇಡೀ ರಾಜ್ಯದಲ್ಲಿ 2,000ಕ್ಕೂ ಮೇಲ್ಪಟ್ಟು ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದೆ. ಇದಲ್ಲದೆ ಬೇರೆ ಬೇರೆ ವ್ಯಾಪಾರ ಇರತಕ್ಕಂಥ ಜನಾಂಗ ಎಲ್ಲ ರೀತಿ ಬೆಂಬಲವನ್ನ ಕೊಟ್ಟಿದ್ದಾರೆ. ನಮಗೆ ಅನೇಕರು ನೈತಿಕ ಬೆಂಬಲ ಹೇಳಿರಬಹುದು. ಅವರನ್ನು ನಾವು ಮನವೊಲಿಸ್ತೀವಿ, ಬೆಂಬಲಕ್ಕೆ ಕೇಳ್ತೀವಿ, ಬೆಂಬಲ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ನಿಮ್ಗೆ ಹೇಳೋದಾದ್ರೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳಲ್ಲದೆ ಬೇರೆ ವ್ಯಾಪಾರಿ ಸಂಘಟನೆಗಳು ಸುಮಾರು 100ಕ್ಕೂ ಮೇಲ್ಪಟ್ಟು ಭಾರಿ ಭಾರಿ ಸಂಘಟನೆಗಳನ್ನ ಕೇಳಿದ್ದೇವೆ, ಮಾತನಾಡಿದ್ದೇವೆ, ಬೆಂಬಲ ಕೊಡ್ತಾರೆ. ಇವಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತು. ಅಂದ್ರೆ ಪ್ರಮುಖವಾಗಿ 22ನೇ ತಾರೀಕು ನಡೆಯುವಂತಹ ಕರ್ನಾಟಕ ಬಂದ್ಗೆ ಈಗಾಗಲೇ ಎಲ್ಲಾ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲೂ ಕೂಡ ಸಾಕಷ್ಟು ಸಂಘಟನೆಗಳು ಅವತ್ತು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಲಿಕ್ಕಿದೆ ಅನ್ನೋ ಒಂದು ವಿಚಾರವನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕ